ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಗುಮ್ಮನಕೊಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1 ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಕ್ಕಳ ಕಲಿಕಾ ಹಬ್ಬ ಆಯೋಜಿಸಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನಾ ಭವನದಲ್ಲಿ ಸಾರ್ವಜನಿಕರೊಂದಿಗೆ ಕುಂದುಕೊರತೆ ಸಭೆ ನಡೆಸಲಾಯಿತು. ಕುಶಾಲನಗರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಕರ್ನಾಟಕ ದರ್ಶನ ಪ್ರವಾಸಕ್ಕೆ ಚಾಲನೆ ನೀಡಲಾಯಿತು. ಕುಶಾಲನಗರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿರುವ ಕರ್ನಾಟಕ ದರ್ಶನ ಪ್ರವಾಸಕ್ಕೆ ಚಾಲನೆ ನೀಡಲಾಯಿತು. ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ದರ್ಶನ ಯೋಜನೆಯಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಆಯೋಜಿಸಿರುವ ಉತ್ತರ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು ಹಾಗೂ ಪ್ರವಾಸಿ ತಾಣಗಳ ಉಚಿತ ಅಧ್ಯಯನ ಪ್ರವಾಸಕ್ಕೆ ಕುಶಾಲನಗರ ತಾಲೂಕಿನಿಂದ ಹೊರಟ ಶಾಲಾ ಮಕ್ಕಳಿಗೆ ಸೋಮರ್ಪೇಟೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಕೃಷ್ಣಪ್ಪ ಚಾಲನೆ ನೀಡಿ ಶುಭ ಕೋರಿದರು. ಉತ್ತರ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು ಹಾಗೂ ಪ್ರವಾಸಿ ತಾಣಗಳ ಅಧ್ಯಯನ ಪ್ರವಾಸಕ್ಕೆ ಕುಶಾಲನಗರ ಪಟ್ಟಣದ ಪಿಎಂಶ್ರೀ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಏರ್ಪಡಿಸಿದ್ದ ಸರ್ಕಾರಿ ಬಸ್ನಲ್ಲಿ ತೆರಳಿದ ಪ್ರವಾಸ ತಂಡದ ಪ್ರಯಾಣಕ್ಕೆ ಹಸಿರು ನಿಶಾನೆ ತೋರಿಸಿ ಮಕ್ಕಳಿಗೆ ಪ್ರವಾಸಿ ಕಿಟ್ ವಿತರಿಸಿ ಮಾತನಾಡಿದರು. ಈ ಪ್ರವಾಸವು ಮಕ್ಕಳಿಗೆ ಪಠ್ಯ ಪುಸ್ತಕಗಳಿಂದ ಲಭ್ಯವಾಗುವ ಜ್ಞಾನಕ್ಕಿಂತ ಹೊರತಾಗಿ ಪಠ್ಯೇತರ ವಿಷಯಗಳ ಅರಿವು ಬೆಳೆಸಿಕೊಳ್ಳಲು ಸಹಕಾರಿಯಾಗಿದೆ ಎಂದರು. ವಿದ್ಯಾರ್ಥಿ ಜೀವನದಲ್ಲಿ ಕೈಗೊಳ್ಳಬಹುದಾದ ಶೈಕ್ಷಣಿಕ ಪ್ರವಾಸಗಳು ಶಾಶ್ವತ ಕಲಿಕೆಯೊಂದಿಗೆ ಜೀವನದ ಅನುಭವ ನೀಡುತ್ತದೆ ಎಂದರು. ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಟಿಜಿ ಪ್ರೇಮ್ಕುಮಾರ್ ಮಾತನಾಡಿ, ಮಕ್ಕಳಲ್ಲಿ ಶೈಕ್ಷಣಿಕ ಜೀವನ ರೂಪಿಸಿಕೊಳ್ಳುವ ಮಾರ್ಗದರ್ಶನ ಸಿಗುವ ನಿಟ್ಟಿನಲ್ಲಿ ರಾಜ್ಯದ ಶೈಕ್ಷಣಿಕ ಹಾಗೂ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡಿ ಸ್ಥಳ ವೀಕ್ಷಣೆ ಮಾಡಲು ಅವಕಾಶ ನೀಡುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಮಕ್ಕಳ ಪ್ರವಾಸದ ಕುರಿತು ಮಾಹಿತಿ ನೀಡಿದ ಪ್ರವಾಸಿ ಮಾರ್ಗದರ್ಶಿ ಶಿಕ್ಷಕ ಕೆಬಿ ರಾಧಾಕೃಷ್ಣ ಮಾತನಾಡಿ, ಇಲಾಖೆಯ ವತಿಯಿಂದ ತಾಲೂಕಿನ 100 ಮಂದಿಗೆ ಅವಕಾಶ ಕಲ್ಪಿಸಿದ್ದು, ಪ್ರವಾಸದಲ್ಲಿ ಮಕ್ಕಳಿಗೆ ಪ್ರವಾಸೋದ್ಯಮ ಇಲಾಖೆ ಮೂಲಕ ಉಚಿತವಾಗಿ ಊಟೋಪಚಾರ ಹಾಗೂ ವಸತಿ ವ್ಯವಸ್ಥೆ ಕಲ್ಪಿಸುತ್ತಿದ್ದೇವೆ ಎಂದರು. 4 ದಿನಗಳ ಕಾಲದ ಪ್ರವಾಸದಲ್ಲಿ ಬೇಲೂರು, ಹಳೆಬೀಡು, ಶ್ರವಣಬೆಳಗೊಳ, ಚಿತ್ರದುರ್ಗ, ಹಂಪಿ, ಟಿಬಿ ಡ್ಯಾಂ, ಗೋಕರ್ಣ, ಮುರುಡೇಶ್ವರ, ಉಡುಪಿ ಮತ್ತಿತರ ಪ್ರವಾಸಿ ಕೇಂದ್ರಗಳಿಗೆ ಭೇಟಿ ನೀಡಲಾಗುವುದು ಎಂದು ತಿಳಿಸಿದರು. ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆಎಸ್ ಪ್ರಸನ್ನ, ಪ್ರವಾಸೋದ್ಯಮ ಇಲಾಖೆಯ ಪ್ರವಾಸಿ ಸಮನ್ವಯ ಅಧಿಕಾರಿ ರುಕ್ಮಾಂಗದ, ಜಿಲ್ಲಾ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಂಎಸ್ ಮಹೇಂದ್ರ, ಪ್ರೌಢಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಕೆಆರ್ ರತ್ನಕುಮಾರ್, ತಾಲೂಕು ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷೆ ಸುಜಾತ, ಪ್ರವಾಸಿ ಮಾರ್ಗದರ್ಶಿ ಶಿಕ್ಷಕರಾದ ಕೆಬಿ ರಾಧಾಕೃಷ್ಣ, ಯಾದಕುಮಾರಿ, ವಿವಿಧ ಶಾಲೆಯ ಶಿಕ್ಷಕರಾದ ಟಿಆರ್ ದಿನೇಶ್, ಎಂ ತುಳಸಿ, ಚೇತನ್, ಪ್ರಕಾಶ್ ಇತರರು ಇದ್ದರು. ಇದೇ ವೇಳೆ ಸೋಮರ್ಪೇಟೆಯಿಂದ 1 ಬಸ್ ಪ್ರವಾಸಕ್ಕೆ ತೆರಳಿದ್ದು, ಮಾರ್ಗದರ್ಶಿ ಶಿಕ್ಷಕರಾದ ಎಂಎಲ್ ಸುಕುಮಾರಿ ಮತ್ತು ಎಚ್ಎಸ್ಸಿ ಬಸವರಾಜ್ ಮಕ್ಕಳ ಜೊತೆ ಪ್ರವಾಸಕ್ಕೆ ತೆರಳಿದರು. ಶಿಕ್ಷಕ ಮಿತ್ರರೇ, ಈ ನಮ್ಮ ಜಿಲ್ಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಪ್ರಸನ್ನ ಅವರೇ, ಮಹೇಂದ್ರ ಅವರೇ ಹಾಗೂ ನಮ್ಮ ಟಿಜಿ ಪ್ರೇಮ್ಕುಮಾರ್ ಅವರೇ, ಎಲ್ಲ ವ್ಯಕ್ತಿ ಬಾಂಧವರೇ, ಪೋಷಕರೇ, ಶಿಕ್ಷಕರೇ, ಇದೊಂದು ಭಾಳ ಅತ್ಯುತ್ತಮವಾದ ಕಾರ್ಯಕ್ರಮ. ನಾವು ಇತಿಹಾಸವನ್ನು ಕೇವಲ ಪುಸ್ತಕದಲ್ಲಿ ಓದ್ತೀವಿ ನಾವು, ಆದರೆ ಪ್ರಾಯೋಗಿಕವಾದ ಜ್ಞಾನ ನಾವು ಅಲ್ಲಿ ಹೋಗಿ ಆ ಒಂದು ಜಾಗವನ್ನು ಸ್ಪರ್ಶಿಸಿದಾಗ ಅಲ್ಲಿ ಗೊತ್ತಾಗ್ತದೆ ಅದು ನಿಜವಾದಂಥ ಇತಿಹಾಸ ಏನಂತೇಳಿ. ಇಂಥ ಅವಕಾಶವನ್ನು ನಮ್ಮ ಇಲಾಖೆ ಭಾಳ ವ್ಯವಸ್ಥಿತವಾಗಿ ಪ್ರವಾಸೋದ್ಯಮ ಇಲಾಖೆಯ ಸಹಯೋಗದೊಂದಿಗೆ ಈ ಕೆಲಸವನ್ನು ಮಾಡ್ತಾಯಿದೆ. ಆಲ್ರೆಡಿ ಎಲ್ಲ ಯಾವ ಜಾಗಗಳು ನೋಡ್ತೀವಿ ಅಂತೇಳಿ ಫಿಕ್ಸ್ ಆಗಿದೆ. ಇವೆಲ್ಲ ಆ ಪೋಷಕರು ಏನಿದ್ದೀರಿ, ನೀವೇನು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಎಲ್ಲ ಮಕ್ಕಳು ಒಂದಷ್ಟು ಟ್ಯಾಬ್ಲೆಟ್, ಪ್ಯಾರಾಸೆಟಮಾಲ್ ಅಥವಾ ಏನೇನು ಸಮಸ್ಯೆ ಇದೆ ಅನ್ನೋದನ್ನು ನಮ್ಮ ಒಂದೊಂದು ಬಸ್ಸಲ್ಲಿ ಒಬ್ಬರು ಜೆಂಟ್ಸ್ ಶಿಕ್ಷಕರು ಇರ್ತಾರೆ ಮತ್ತು ಲೇಡೀಸ್ ಶಿಕ್ಷಕರು ಇರ್ತಾರೆ, ಅವರು ನಿರ್ವಹಣೆ ಮಾಡ್ತಾರೆ. ಏನೇ ಇದ್ದರೂ ಅವ್ರ ಜೊತೆ ಹೇಳ್ಕೊಳ್ಳಿ. ಯಾವುದೇ ತೊಂದರೆ ತಾಪದ ರೀತಿಯಲ್ಲಿ ನೀವು ಆ ಟೂರ್ ಹೋಗಿ ಬನ್ನಿ. ಜೊತೆಗೆ ನಮ್ಮ ಪ್ರೇಮ್ಕುಮಾರ್ ಹೇಳಿದಾಗೆ ಒಂದು ನೋಟ್ ಬ್ಯಾಗ್ ಇಟ್ಕೊಂಡು ಏನೇನು ನೋಡ್ತೀರಿ ಅಂತೇಳಿ ಒಂದು ಪ್ರಾಜೆಕ್ಟನ್ನು ಮಾಡಿ ನಿಮ್ಮ ಶಾಲಾ ಶಿಕ್ಷಕರಿಗೆ ಅದನ್ನು ಪ್ರೆಸೆಂಟ್ ಮಾಡಬೇಕು. ನೀವು ಅದನ್ನು ಒಪ್ಪಿಸ್ಬೇಕು ನಿಮಗೆ. ಯಾಕೆಂದರೆ ನಾವೊಂದು ಪ್ರವಾಸ ಹೋದಂಥ ಸ್ಥಳದ ಬಗ್ಗೆ ನಮಗೆ ವಿಶೇಷವಾದ ಕಾಳಜಿ ಇರಬೇಕು, ಜೊತೆಗೆ ಅಷ್ಟು ಮಾಹಿತಿಯನ್ನು ನಾವು ಸಂಗ್ರಹಿಸಬೇಕಾಗ್ತದೆ. ಸೊ ಹಾಗಾಗಿ ನೀವೆಲ್ಲ ಒಳ್ಳೆಯ ಅತ್ಯುತ್ತಮವಾದ ಟೂರಿಗೆ ಹೋಗ್ತಾ ಇದ್ದೀರಿ. ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಭಾಳ ಒಂದು ಸದಾವಕಾಶವನ್ನು ನಮ್ಮ ವಿದ್ಯಾರ್ಥಿಗಳಿಗೆ, SC/ST ವಿದ್ಯಾರ್ಥಿಗಳಿಗೆ ಇದನ್ನು ಕಲ್ಪಿಸಿಕೊಟ್ಟಿದೆ. ಇದರ ಸದುಪಯೋಗವನ್ನು ನೀವೆಲ್ಲ ಪಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆಲ್ಲ ಶುಭವಾಗಲಿ. ಒಳ್ಳೆ ರೀತಿ ಪ್ರವಾಸ ಮಾಡಿ ಒಳ್ಳೆ ರೀತಿಯಲ್ಲಿ ಆರೋಗ್ಯಯುತವಾಗಿ ವಾಪಸ್ ಬನ್ನಿ ಅಂತ ಹೇಳ್ತಾ ನಿಮಗೆಲ್ಲ ಶುಭ ಹಾರೈಸ್ತೀನಿ. ಧನ್ಯವಾದಗಳು. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಪ್ರಸನ್ನ ಸರ್ ಅವರೇ, ಮಹೇಂದ್ರ ಸರ್ ಅವರೇ, ಪ್ರೇಮ್ಕುಮಾರ್ ಸರ್ ಅವರೇ, ಪ್ರಕಾಶ್ ಸರ್ ಅವರೇ, ನಮ್ಮ ದಿನೇಶ್ ಸರ್ ಅವರೇ, ನಮ್ಮ EC ಅವರೇ ಮತ್ತು ಚೇತನ್ ಅವರು, ನಮ್ಮ ಎಲ್ಲ ಶಾಲಾ ಶಿಕ್ಷಕರ ಬಂಧುಗಳೇ, ನಮ್ಮ ಈ ಟೂರ್ಗೆ ಹೋಗ್ತಾ ಇರುವಂಥ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕರು ಹಾಗೂ ಎಲ್ಲ ಪೋಷಕರೇ,
ಇಂದು ನಮ್ಮ ಸೋಮವಾರಪೇಟೆ ಮತ್ತು ಕುಶಾಲನಗರ ಎರಡೂ ತಾಲೂಕಿನಿಂದ 2025-26ನೇ ಸಾಲಿನ ಕರ್ನಾಟಕ ದರ್ಶನ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಒಟ್ಟು ಈ ಪ್ರವಾಸ 4 ದಿನಗಳ ಕಾಲ ಇರ್ತದೆ. ಒಟ್ಟು ನಮ್ಮ ಸೋಮವಾರಪೇಟೆ ತಾಲೂಕಿನಿಂದ 100 ಮಕ್ಕಳು ಈ ಪ್ರವಾಸದಲ್ಲಿ ಭಾಗವಹಿಸ್ತಾ ಇದ್ದಾರೆ. 2 ಬಸ್ನಲ್ಲಿ ಹೋಗ್ತಾ ಇದ್ದಾವೆ. ಇದೆಲ್ಲ ಪ್ರವಾಸೋದ್ಯಮ ಇಲಾಖೆಯವರು ನಡೆಸ್ಕೊಡ್ತಾರೆ. ಅವರು ಉತ್ತಮವಾದಂಥ ಆಹಾರ ಆಗಿರ್ಬೋದು ಮತ್ತು ವಸತಿ ಸೌಕರ್ಯ ಇರ್ಬೋದು ಆಲ್ರೆಡಿ ಬುಕ್ಕಿಂಗ್ ಮಾಡಿಬಿಟ್ಟಿರ್ತಾರೆ. ಯಾವುದೂ ತೊಂದರೆ ಇಲ್ಲ. ಪೋಷಕರು ಒಂದು ಹ್ಯಾಪಿಯಾಗಿರ್ಬೋದು. ನಮ್ಮ ಮೇಡಮ್ ಅವರ ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ಳಿ, ನಮ್ಮ ನಂಬರು ತೊಗೊಳ್ಳಿ. ಇಬ್ಬರು ಶಿಕ್ಷಕರು ಹೋಗ್ತಾ ಇದ್ದೀವಿ. ಮೊದಲನೇ ದಿನ ಬೇಲೂರು, ಹಳೆಬೀಡು, ಶ್ರವಣಬೆಳಗೊಳ ಎಲ್ಲ ಇದು ಮಾಡಿ ಬೇಲೂರಲ್ಲಿ ಹಾಲ್ಟ್ ಆಗ್ತೀವಿ. ನಂತರ 2ನೇ ದಿನ ಚಿತ್ರದುರ್ಗ ನೋಡಿಕೊಂಡು TB ಡ್ಯಾಮ್ ನೋಡಿಕೊಂಡು ಹೊಸಪೇಟೆಲಿ ಹೋಗಿ ಹಾಲ್ಟ್ ಆಗ್ತೀವಿ. ನಂತರ 3ನೇ ದಿನ ಹಂಪಿ ಸೈಟ್ ಸೀಯಿಂಗ್ ಮಾಡಿಕೊಂಡು ನಂತರ ಗೋಕರ್ಣಕ್ಕೆ ಹೋಗ್ತೀವಿ. ಅಲ್ಲಿ ನಂತರ 4ನೇ ದಿನ ಉಡುಪಿ, ಮುರುಡೇಶ್ವರ, ಆ ಕಡೆ ಮಂಗಳೂರು ಭಾಗ ಕೋಸ್ಟಲ್ ಏರಿಯಾ ಅದನ್ನೆಲ್ಲ ನೋಡಿಕೊಂಡು ನಂತರ 25ನೇ ತಾರೀಕು ಬೆಳಿಗ್ಗೆ ಭಾನುವಾರ ಇಲ್ಲಿ ಇರ್ತೀವಿ. ಭಾನುವಾರ ಎಲ್ಲ ಪೋಷಕರುಗಳು ಬಂದು ತಮ್ಮ ಮಕ್ಕಳನ್ನ ರಿಸೀವ್ ಮಾಡ್ಕೋಬೇಕು. ಎಲ್ಲಿ ಅಂದರೆ 8 ಗಂಟೆ ಅಷ್ಟರ ಒಳಗಡೆ, ಅಂದರೆ 6 ಗಂಟೆಗೂ ಆಗ್ಬೋದು, 7 ಗಂಟೆಗೆ ಆಗ್ಬೋದು. ಲಾಂಗ್ ಜರ್ನಿ ಗೊತ್ತಾಗಲ್ಲ. ಹಾಗಾಗಿ ದಯವಿಟ್ಟು ಕುಶಾಲನಗರ ಬಸ್ ಸ್ಟ್ಯಾಂಡಲ್ಲಿ ಬಸ್ ಬರ್ತದೆ. ಆಗ ಎಲ್ಲರೂ ಅಲ್ಲಿ ಬಂದು ರಿಸೀವ್ ಮಾಡ್ಕೋಬೇಕು. ಸುಂಟಿಕಾಪುರದ ಮಕ್ಕಳು ಸೋಮವಾರಪೇಟೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳವರೇ ಹಾಗೂ ನನ್ನ ಎಲ್ಲ ಆತ್ಮೀಯ ಶಿಕ್ಷಕ ಮಿತ್ರರೇ ಹಾಗೂ ಈ ದಿನ ಚಿನ್ನದ ಕರ್ನಾಟಕ ದರ್ಶನ ಕಾರ್ಯಕ್ರಮದ ಅಡಿಯಲ್ಲಿ ಪ್ರವಾಸವನ್ನು ತೆರಳುತ್ತಾ ಇರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ನಾವೆಲ್ಲ ಭಾಳ ಹಿಂದೆ ನಾವು ಓದುವಂಥ ಕಾಲದಲ್ಲಿ 10ನೇ ತರಗತಿವರೆಗೆ ನಾವು ಪ್ರವಾಸವನ್ನೇ ಹೋಗಲಿಲ್ಲ. ಅವತ್ತಿನ ಕಾಲ ಅಷ್ಟು ಕಷ್ಟ ಇತ್ತು. ಈಗ ಸರ್ಕಾರ ಮಕ್ಕಳಿಗೆ ಉಚಿತವಾಗಿ ಪ್ರವಾಸವನ್ನು ಏರ್ಪಡಿಸ್ತಕ್ಕಂಥದ್ದು ಭಾಳ ಒಂದು ಸಂತೋಷಕರವಾದಂಥ ವಿಚಾರ. ತಾವು ಏನು ಇವತ್ತು ಹಂಪೆ, ಚಿತ್ರದುರ್ಗ, ಮಂಗಳೂರು ಸೈಡ್ಗೆ ಹೋಗ್ತಾ ಇದ್ದೀರಿ, ಅಲ್ಲಿ ತಮಗೇನಾದರೂ ವಾಸ್ತವಕ್ಕೆ ಅಥವಾ ಬೇರೆ ಏನಾದರೂ ಸಮಸ್ಯೆ ಏನಾದರೂ ಉಂಟಾದರೆ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಹಂತದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಇರೋದರಿಂದ ತಾವು ನಮಗೆ ಯಾವ ಜಿಲ್ಲೆಯಲ್ಲಿ ಅನುಕೂಲತೆ ಬೇಕು ಅಂತೇಳಿ ನಮಗೇನಾದರೂ ತಿಳಿಸಿದ್ದೆ ಅದರಲ್ಲಿ ಆ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರುಗಳು ತಮಗೆ ಸಹಾಯವನ್ನು ಮಾಡ್ತಾರೆ. ನಾವು ಅವರ ಸಹಕಾರವನ್ನು ಬಳಸ್ಕೊಳ್ಳಿ. ಜೊತೆಗೆ ದೇಶ ಸುತ್ತು ಇಲ್ಲಾಂದರೆ ಕೋಶ ಓದು ಅಂತೇಳಿ ನಮ್ಮ ಹಿರಿಯರು ಹಿಂದೆಯಿಂದ ಹೇಳ್ತಾಯಿದ್ರು. ಶಾಲೆಯಲ್ಲಿ ಕಲಿಯೋದು ಎಷ್ಟು ಮುಖ್ಯನೋ ನಾವು ಪ್ರಪಂಚವನ್ನು ಸುತ್ತಿ ನೋಡೋದ್ರಿಂದ ಅದಕ್ಕಿಂತ ಹೆಚ್ಚಿನ ಪ್ರತ್ಯಕ್ಷ ಅನುಭವ ನಮಗೆ ಒಳ್ಳೆಯ ಕಲಿಕೆಯನ್ನು ಉಂಟು ಮಾಡ್ತದೆ. ಈ ನಿಟ್ಟಿನಲ್ಲಿ ಈ ಪ್ರವಾಸವನ್ನು ಎಲ್ಲರೂ ಸದುಪಯೋಗಪಡಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ತಾವು ಹೋಗ್ತಾ ಇರ್ತಕ್ಕಂಥ ಪ್ರವಾಸ ನಿಮಗೆ ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ತರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತೇನೆ. ಪ್ರತಿ ವರ್ಷದಂತೆ ಕರ್ನಾಟಕ ಸರ್ಕಾರದ ವತಿಯಿಂದ ನಡೆಯುವಂಥ ಕರ್ನಾಟಕ ದರ್ಶನ ಪ್ರವಾಸ ಕಾರ್ಯಕ್ರಮವನ್ನು ಮಡಿಕೇರಿ ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ, ಅಂದರೆ ಟೋಟಲಾಗಿ ಮಡಿಕೇರಿ ಜಿಲ್ಲೆಗೆ 252 ಮಕ್ಕಳಿಗೆ SC/ST ಮಕ್ಕಳಿಗೆ ಈ ವರ್ಷ ಪ್ರವಾಸವನ್ನು ಆಯೋಜನೆ ಮಾಡ್ತಾಯಿದ್ದೀವಿ. ಆಲ್ರೆಡಿ ಸೋಮವಾರಪೇಟೆ ತಾಲೂಕಿನಿಂದ ಇವತ್ತು 100 ಮಕ್ಕಳು ಪ್ರವಾಸಕ್ಕೆ ಹೋಗ್ತಾರೆ. ಆ ಪ್ರವಾಸವನ್ನು ಇವತ್ತು ಪ್ರಾರಂಭ ಮಾಡ್ತೀವಿ. ಇಲ್ಲಿಂದ 4 ದಿನಗಳ ಕಾಲ ಪ್ರವಾಸನ ಮುಗಿಸಿ ಭಾನುವಾರ ಬೆಳಿಗ್ಗೆ ಅವರು ವಾಪಸ್ಸು ಇಲ್ಲಿಂದ ಹೊರಟ್ರೆ ಇವತ್ತು ಮೊದಲನೇ ದಿನ ಬೇಲೂರು, ಹಳೆಬೀಡು, ಶ್ರವಣಬೆಳಗೊಳ ನೋಡಿಕೊಂಡು ಹಾಲ್ಟ್ ಮಾಡ್ತಾರೆ. ಸೊ ನಾಳೆಗೆ ಚಿತ್ರದುರ್ಗ, TB ಡ್ಯಾಮು ನೋಡಿ ಮತ್ತು ಅಲ್ಲಿ ರೂಪಲ್ ತರಬೇತಿ ಹಾಸ್ಪಿಟಲ್ನಲ್ಲಿ. ಸೊ 3ನೇ ದಿನ ಹಂಪಿ ಪೂರ್ತಿ ದಿನ ಸೈಟಿಂಗ್ ಮಾಡಿ ಸೊ ಗೋಕರ್ಣದಲ್ಲಿ ಹಾಲ್ಟ್ ಆಗ್ತಾರೆ. ಸೊ ಅದಾದ ನಂತರ ಗೋಕರ್ಣದಿಂದ ಇಡಗುಂಜಿ, ಮುರುಡೇಶ್ವರ, ಉಡುಪಿ ಅದನ್ನು ನೋಡಿಕೊಂಡು ವಾಪಸ್ಸು ಭಾನುವಾರ ಬೆಳಿಗ್ಗೆ ಇಲ್ಲಿ ಬರ್ತಾರೆ. 4 ದಿನಗಳ ಪ್ರವಾಸ ಆಗುತ್ತೆ. ಸಂಪೂರ್ಣವಾಗಿ ಇವರಿಗೆ ಇರುವಂಥ ಮಕ್ಕಳಿಗೆ ಊಟ, ವಸತಿ ಎಲ್ಲವನ್ನು ಸರ್ಕಾರದ ವೆಚ್ಚದಲ್ಲಿ ನಾವು ನೋಡ್ಕೊತಾ ಇದ್ದೀವಿ. ನನ್ನ ಹೆಸರು ಉತ್ಮಾಂಗದ ಅಂತ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದಿಂದ ಜಿಲ್ಲಾ ಸಂಯೋಜಕರಾಗಿ ನಾವು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದಲ್ಲಿ ಅಕ್ಕನ ಬಳಗ ಹಾಗೂ ಮಹಿಳಾ ನೌಕರರ ಘಟಕದ ವತಿಯಿಂದ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ 7ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕು ಘಟಕ, ಯುವ ಘಟಕ ಮತ್ತು ಜಿಲ್ಲಾ ಘಟಕ ಹಾಗೂ ಅಕ್ಕನ ಬಳಗ, ಮಹಿಳಾ ನೌಕರರ ಎಲ್ಲ ಘಟಕ ಕುಶಾಲನಗರ ಇವರ ವತಿಯಿಂದ ಕುಶಾಲನಗರ ಪಟ್ಟಣದ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮಿ ವೃತ್ತದಲ್ಲಿ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಶಿವಯೋಗಿಯವರ 7ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವು ಕುಶಾಲನಗರ ತಾಲೂಕಿನ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ HM ಮಧುಸೂದನ್ ಅವರ ನೇತೃತ್ವದಲ್ಲಿ ನಡೆಯಿತು. ನಂತರ ಪೂಜೆಯನ್ನು ಸಲ್ಲಿಸಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ನಡೆದಾಡುವ
ದೇವರಿಂದ ಪ್ರಸಿದ್ಧವಾಗಿರುವ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಪುಣ್ಯ ಸ್ಮರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ದಿನ ನಮ್ಮ ಕುಶಾಲನಗರ ವೀರಶೈವ ಸಮಾಜ ಎಲ್ಲ ಘಟಕದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಈ ಪೂಜೆ ನೆರವೇರಿಸಿದ್ದೀವಿ. ಎಲ್ಲರಿಗೂ ಸ್ವಾಮೀಜಿಯವರ ಆಶೀರ್ವಾದ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಭಾಗಿಯಾಗಿದ್ದಾರೆ ಅಂತ ಎಲ್ಲರಿಗೂ ಧನ್ಯವಾದಗಳು. ಈ ಶತಮಾನ ಕಂಡಂತಹ ಒಂದು ದೇವರಾದಂತಹ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಪುಣ್ಯಸ್ಮರಣೆ 7ನೇ ಪುಣ್ಯಸ್ಮರಣೆಯನ್ನು ಇಂದು ಕುಶಾಲನಗರದ ಎಲ್ಲ ನಾಗರಿಕ ಬಾಂಧವರು ಹಾಗೂ ವೀರಶೈವ ಲಿಂಗಾಯತ ಸಮಾಜ ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ, ತಾಲೂಕು ಘಟಕ, ಮಹಿಳಾ ಘಟಕದ ವತಿಯಿಂದ ಅತ್ಯಂತ ಸರಳವಾಗಿ ಅರ್ಥಗರ್ಭಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು 7ನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಕುಶಾಲನಗರದ ಎಲ್ಲ ನಾಗರಿಕ ಬಾಂಧವರು ಪಾಲ್ಗೊಳ್ಳಲಾಗಿದೆ. ಈಗಾಗಲೇ ಪೂಜಾ ಕೈಂಕರ್ಯ ಜರುಗಿದೆ. ಇದೇ ರೀತಿ ಸ್ವಾಮೀಜಿಯವರ ಆಶೀರ್ವಾದ ಯಾವಾಗಲೂ ಎಲ್ಲರ ಮೇಲೆ ಇರಲಿ. ಭಾಗವಹಿಸಿದಂತಹ ಸರ್ವರಿಗೂ ನಮ್ಮ ಸಮಾಜದ ಧನ್ಯವಾದಗಳನ್ನು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನಾ ಭವನದಲ್ಲಿ ಸಾರ್ವಜನಿಕರೊಂದಿಗೆ ಕುಂದುಕೊರತೆ ಸಮಾಲೋಚನಾ ಸಭೆ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಸಮಗ್ರವಾದ ಅಭಿವೃದ್ಧಿಗಾಗಿ ಪಕ್ಷಾತೀತವಾಗಿ ನಾಗರಿಕರೆಲ್ಲರೂ ಕೈಜೋಡಿಸಿ ಸಹಕಾರ ನೀಡಿ ಶಾಸಕ ಎಚ್.ಟಿ. ಮಂಜು ಮನವಿ ಮಾಡಿದರು. ಕೆಆರ್ಪೇಟೆ ಪಟ್ಟಣದ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನಾ ಭವನದಲ್ಲಿ ಪುರಸಭೆ ಆಡಳಿತಾಧಿಕಾರಿಗಳು, ಮುಖ್ಯ ಅಧಿಕಾರಿ ಹಾಗೂ ಕಚೇರಿಯ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರೊಂದಿಗೆ ಕುಂದುಕೊರತೆ ನಿವಾರಣಾ ಸಮಾಲೋಚನಾ ಸಭೆ ನಡೆಸಿ ಮಾತನಾಡಿದರು. ಕೆಆರ್ಪೇಟೆ ಪಟ್ಟಣದ 23 ವಾರ್ಡ್ಗಳಲ್ಲಿಯೂ ಜಲಜೀವನ್ ಮಿಷನ್ ಕಾರ್ಯಕ್ರಮದ ಮನೆ ಮನೆಗೆ ಗಂಗೆ ಯೋಜನೆ ಅಡಿಯಲ್ಲಿ ಹೊಸದಾಗಿ ಪೈಪ್ಲೈನ್ ಕಾಮಗಾರಿ ನಡೆಸುವುದರಿಂದ ಕುಡಿಯುವ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿ ಕೆಲವು ಬಡಾವಣೆಗಳಲ್ಲಿ ಕುಡಿಯುವ ನೀರಿಗೆ ತೀವ್ರ ತೊಂದರೆಯಾಗಿರುವುದು ಕಂಡುಬಂದಿದೆ. ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ಸೋಮಶೇಖರ್, ಪುರಸಭೆಯ ಮಾಜಿ ಸದಸ್ಯರಾದ ಡಿ ಪ್ರೇಮ್ಕುಮಾರ್, ಟೈಲರ್ ದಿನೇಶ್, ಕೋಳಿ ನಾಗರಾಜ್, ಬಿಜಿ ದಿನೇಶ್, ಕೆಆರ್ಪೇಟೆ ಪಟ್ಟಣ ನಾಗರಿಕರ ಹಿತರಕ್ಷಣಾ ವೇದಿಕೆ ಕಾರ್ಯದರ್ಶಿ ಚಾಸಿ ಜಯಕುಮಾರ್ ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳ ಕಾರ್ಯಕರ್ತರು ಹಾಗೂ ಪಟ್ಟಣದ ಪ್ರಮುಖರು ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಪಟ್ಟಣದ ಅಭಿವೃದ್ಧಿಗಾಗಿ ಹಾಗೂ ಸಮಸ್ಯೆಗಳ ನಿವಾರಣೆಗಾಗಿ ಪೂರಕವಾದ ಸಲಹೆ ಸೂಚನೆಗಳನ್ನು ನೀಡಿದರು. ಏನು ಅಬ್ಜೆಕ್ಷನ್ಸ್ ಇಲ್ಲ, ಏನು ಪ್ರೊಸೀಜರ್ ನಾವು ಅಬ್ಜೆಕ್ಷನ್ ಕಾಲ್ ಮಾಡ್ತೀವಿ ಏನಾದ್ರು ಸರ್. ಇದೆಲ್ಲ ನಾನು ನೋಡಿ ನಾನು ಇನ್ಸ್ಟೆಂಟ್ ಏನಿದೆ ನೋಡಿ ರಸ್ತೆ ರೋಡ್ಗೆ ಬಸವೇಶ್ವರ ರಸ್ತೆ ಅಂತ ಬಸವೇಶ್ವರ ನಗರ ರಸ್ತೆ ಹೊಸ ಕಿಕ್ಕೇರಿ ರಸ್ತೆ, ಹಳೆ ಕಿಕ್ಕೇರಿ ರಸ್ತೆ. ಹೌದು, ಬಸವೇಶ್ವರ ನಗರ ಅಂತ ಕರ್ನಾಟಕ ಬ್ಯಾಂಕ್ ಬಸವೇಶ್ವರ ರಸ್ತೆ ಅಂತ ಮಾಡ್ಬೋದು ಅಂತ ಸರ್. ಅಷ್ಟೇ, ಇನ್ನೇನು ಅಷ್ಟೇ ಸರ್. ಅದು ಆಯ್ತು ಸರ್, ಮಾಡ್ಬೋದು ಸರ್. 3-4 ಪಾಯಿಂಟ್ ಇದೆ ಸರ್. ಒಂದು ಸರ್ ಆಯ್ತು, ಇದನ್ನ ಒಂದು ಮಾಡಿ ಸರ್. ಬೇರೆ ಸರ್ ಸರ್ ಈಗ ಕೆಆರ್ಪೇಟೆ ಸಮಸ್ಯೆಗಳು ನಾವು ನಾಗರಿಕ ರಕ್ಷಣಾ ಸಮಿತಿಯಿಂದ ಕೆಲವು ಸಮಸ್ಯೆಗಳನ್ನ ನಾವು ಶಾಸಕರಿಗೂ ಗಮನಕ್ಕೆ ತಂದಿದ್ದೀವಿ, ಮುಖ್ಯಮಂತ್ರಿಯವರು ಗಮನಕ್ಕೆ ಕೊಟ್ಟಿದ್ದೀವಿ. ಕೆಲವು ಏನು ಅಂದ್ರೆ ಸರ್, ಈಗ ಒಂದು ಒಳಚರಂಡಿ ವ್ಯವಸ್ಥೆ ಸರಿ ಇಲ್ಲ ಸರ್ ಕೆಆರ್ಪೇಟೆ. ನಮ್ಮ ಶಾಸಕರು ಆಗಲೇ ಮಾತಾಡ್ತಾ ಇದ್ರು, ಏನಾಗಿದೆ ಕೆಲವು ಒಳಚರಂಡಿಗಳು ತುಂಬಿಕೊಂಡು ಓವರ್ ಇದಾಗ್ಬಿಟ್ಟು ರೋಡಲ್ಲೆಲ್ಲ ಚರಂಡಿಲೆಲ್ಲ ನೀರುಗಳು ಆಗ್ತಾ ಇಲ್ಲ. ನಾವು ಅವಾಗ ಮುನ್ಸಿಪಾಲ್ಟಿಯವರು ಫೋನ್ ಮಾಡ್ತೀವಿ, ಅವ್ರು ಬರ್ತಾರೆ, ತೆಗಿತಾರೆ, ಮಾಡ್ತಾರೆ. ಇದಕ್ಕೊಂದು ಪರ್ಮನೆಂಟ್ ವ್ಯವಸ್ಥೆ ಮಾಡ್ಕೊಡ್ತಾರೆ ಸರ್. ಔಟ್ಪುಟ್ ವ್ಯವಸ್ಥೆ ಸರಿಯಾಗಿಲ್ಲ. ಅವ್ರು ಆಗಲೇ ಈಗ ಮಾತಾಡ್ತಾ ಇದ್ರು ನಮ್ಮ ಸರ್. ಆಮೇಲೆ ಬೀದಿ ದೀಪ ಸರ್, ಈಗ ಬೀದಿ ದೀಪನ ಈಗ ಹಾಲಿ ಕೆಲವೆಲ್ಲ ಇದ್ರ ದೀಪ ಇದೆ, ಫ್ಲೋರೋಸಿನ್ ದೀಪ ಇದೆ. ಅದನ್ನ ಈಗ ನೀವೆಲ್ಲ ತಾವು ನೋಡಿರ್ಬೋದು. ಸಂತತಿ ಅಂತ ಕರಿತೀವಿ. ನನ್ನ ತಂದೆಗೆ ನಾನು ಸಂತತಿ ಮಗ, ನನಗೆ ಮಕ್ಕಳಾಗಿರೋದು ನಮ್ಮ ತಂದೆಗೆ ಸಂತತಿ ಆಗ್ತದೆ. ಈ ಸೊಸೆ ಆ್ಯಡ್ ಮಾಡೋದು ಎಲ್ಲ ನನಗೆ ಇನ್ನೂ, ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ನನಗೆ ಇನ್ನೂ ನಿಖರವಾಗಿ ಆ್ಯಪಲ್ಲಿ ಹೋಗಿ ನೋಡಿಲ್ಲ ನಾನು. ಅಂದರೆ ಇತ್ತೀಚೆಗೆ ಒಂದು 15 ದಿವಸ ತಿಂಗಳಿಂದ ಈಚೆಗೆ ಕೊಟ್ಟಿರ್ಬೋದು ಅದನ್ನ ಮ್ಯಾಪ್ ಮಾಡಲಿಕ್ಕೆ. ನಮಗೆ ಚುನಾವಣಾ ಶಾಖೆಗೆ ಸಂಪೂರ್ಣ ತರಬೇತಿಯಾಗಿದೆ. ಸೊಸೆನ ಮಗಳು ಅಂತ ಜಾಯಿನ್ ಮಾಡಿದರೆ ಅದು ತಪ್ಪಾಗಿ ಮಾಡಿರ್ತಾರೆ. ಅಂದರೆ ಈ ಅಂಗನವಾಡಿ ಟೀಚರ್ ಇರ್ತಾರೆ, ಶಾಲಾ ಟೀಚರ್ ಇರ್ತಾರೆ, ನಾವೆಲ್ಲೋ VC-ನಲ್ಲಿ ಟ್ರೈನಿಂಗ್ ಕೊಡ್ತೀವಿ. ನಿಪುಣತೆಯಿಂದ ಅವ್ರಿಗೆ ಟ್ರೈನಿಂಗ್ ಆಗಿರಲ್ಲ. ಸೂಪರ್ವೈಸರ್ಸ್ ಅಂತ ಇದ್ದಾರೆ ಇಲ್ಲಿ, ನಮ್ಮ ಮುನ್ಸಿಪಾಲಿಟಿ ಅಧಿಕಾರಿಗಳಿರ್ತಾರೆ, ನಮ್ಮಲ್ಲಿ VRIಗಳಿರ್ತಾರೆ. ಅವ್ರಿಗೆ ಟ್ರೈನಿಂಗ್ ಕೊಡಿಸಿ ಆ ಥರ ಕರೆಕ್ಷನ್ ಆಗಿದೆ ಸರಿಪಡಿಸೋ ಕೆಲಸ ಮಾಡೋಣ. ಯಾವುದೇ ಕಾರಣಕ್ಕೂ ಯಾವುದೇ ಅರ್ಹ ಮತದಾರ ಭಾರತದ ನಾಗರಿಕರಿಗೆ ಅನ್ಯಾಯ ಆಗಿಬಿಡೋಣ. ಸರಿನಾ? 15 ದಿವಸ ಲೇಟ್ ಆಗೋದನ್ನ ಸರಿಪಡಿಸಿ ಮನೆ ಮನೆಗೆ ಹೋಗಿ ಮ್ಯಾಪಿಂಗ್ ಮಾಡಕ್ಕೆ ಮನೆಗೆ ಹೋಗ್ಬೇಕಾ ಇಲ್ಲ ನಾನೇ ಹೋಗಿ ಕುಡಿಕೊಂಡು ಇಲ್ಲ ತಾಲೂಕು ಆಫೀಸ್ಗೆ ಹೋಗಿ ಸೈಬರ್ ಹೋಗಿ ಮಾಡಿಸ್ಕೊಳ್ಳಿ ಅಂತ ಎಷ್ಟು ನಾನೇ ಫೋನ್ ಮಾಡಿ ವಿಡಿಯೋ ನಮಗೆ ಮಾಹಿತಿ ಇಲ್ಲ ಅಂತ. ಈ BLOಗಳಿಗೆ ಅಪಾಯಿಂಟ್ ಆಗಿದಾರಲ್ಲ, BLOಗಳು ಇವ್ರಿಗೆ ಆಲ್ರೆಡಿ ಕೆಲಸಗಳಿದೆ. ಇವ್ರ ಮೇಲೆ ಬೇರೆ ಬೇರೆ ಇಲಾಖೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇವ್ರಿಗೆ ಆಲ್ರೆಡಿ ಕೆಲಸಗಳಿದೆ.
ಇವರು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕುಶಾಲನಗರ ತಾಲೂಕಿನ ಗುಮ್ಮನಕೊಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1 ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಕ್ಕಳ ಕಲಿಕಾ ಹಬ್ಬ ಆಯೋಜಿಸಲಾಗಿತ್ತು. ಸರ್ಕಾರಿ ಪ್ರಾಥಮಿಕ ಶಾಲಾ ಮಕ್ಕಳ ಕಲಿಕಾ ಹಬ್ಬವು ಸಂತಸದ ಕಲಿಕೆ ಮತ್ತು ಸಂಭ್ರಮದ ಕಲಿಕಾ ಹಬ್ಬ ಆಗಲಿ. ಮಕ್ಕಳ ಕ್ರಿಯಾತ್ಮಕ ಚಟುವಟಿಕೆಗೆ ಕಲಿಕಾ ಹಬ್ಬವು ಪೂರಕವಾಗಿದೆ ಎಂದು ಸೋಮವಾರಪೇಟೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಕೃಷ್ಣಪ್ಪ ತಿಳಿಸಿದರು. ಶಾಲಾ ಶಿಕ್ಷಣ ಇಲಾಖೆ ಹಾಗೂ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಹಾಗೂ ಕುಶಾಲನಗರ ಕ್ಲಸ್ಟರ್ನ ಸಂಯುಕ್ತಾಶ್ರಯದಲ್ಲಿ ಗುಮ್ಮನಕೊಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1 ರಿಂದ 5ನೇ ತರಗತಿಯವರೆಗೆ 1 ರಿಂದ 5ನೇ ತರಗತಿವರೆಗಿನ ಮಕ್ಕಳಿಗೆ ಮೂಲಭೂತ ಸಾಕ್ಷರತೆ, ಸಂಖ್ಯಾಶಾಸ್ತ್ರ ಸಂಬಂಧಿಸಿದಂತೆ ಏರ್ಪಡಿಸಿದ್ದ ಮಕ್ಕಳ ಕಲಿಕಾ ಹಬ್ಬ ಸಂಭ್ರಮದ ಉತ್ಸವದಲ್ಲಿ ಕಲಿಕಾ ಗೋಪುರದಲ್ಲಿ ಮಕ್ಕಳ ಕಲಿಕಾ ಉತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕಲಿಕಾ ಹಬ್ಬವು ಮಕ್ಕಳ ಕಲಿಕಾ ಆಸಕ್ತಿ ಹೆಚ್ಚಿಸಲು ಸಹಕಾರಿಯಾಗಿದೆ ಎಂದರು. ಕಲಿಕಾ ಹಬ್ಬವನ್ನು ಉದ್ಘಾಟಿಸಿ ಮಾತನಾಡಿದ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಟಿಜಿ ಪ್ರೇಮ್ಕುಮಾರ್, ಮಕ್ಕಳಲ್ಲಿ ಸೃಜನಶೀಲತೆ ಹಾಗೂ ಕ್ರಿಯಾಶೀಲತೆ ಬೆಳೆಸಲು ಸಹಕಾರಿಯಾಗಿರುವ ಮಕ್ಕಳ ಕಲಿಕಾ ಹಬ್ಬವು ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ಉತ್ತಮ ವೇದಿಕೆ ಒದಗಿಸುತ್ತದೆ. ಮಕ್ಕಳು ಕೇಳುವ ಪ್ರಶ್ನೆಯು ಪ್ರಜ್ಞೆಯಾಗಲಿ ಎಂದರು. ಕಲಿಕಾ ಹಬ್ಬದ ಮಹತ್ವ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಿಆರ್ಪಿ ಟಿಇ ವಿಶ್ವನಾಥ್, ವಿದ್ಯಾರ್ಥಿಗಳು ತಾವು ಕಲಿತ ಪಾಠಗಳನ್ನೇ ವಿಭಿನ್ನವಾಗಿ ಸ್ಪರ್ಧಾತ್ಮಕ ಚಟುವಟಿಕೆಗಳ ಮೂಲಕ ತೆರೆದಿಟ್ಟರೆ ಮಕ್ಕಳಿಗೆ ಕಲಿಕೆ ಒಂದು ಹಬ್ಬವಾಗುತ್ತಿದ್ದು, ಇದು ಸಂತಸದ ಕಲಿಕೆಗೆ ಸಹಕಾರಿಯಾಗಿದೆ ಎಂದರು. ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕಿ ಎಚ್ಎಸ್ ಉಮಾದೇವಿ, ಶಾಲಾ ಶಿಕ್ಷಣ ಇಲಾಖೆಯ ನೌಕರರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಎಸ್ಆರ್ ಶಿವಲಿಂಗ, ವಿವಿಧ ಪ್ರಾಥಮಿಕ ಶಾಲೆಗಳ ಮುಖ್ಯ ಶಿಕ್ಷಕರಾದ ಎಸ್ಕೆ ಜಲಜಾಕ್ಷಿ, ಲಕ್ಷ್ಮಿ, ಶಾಲಾ ಶಿಕ್ಷಕರಾದ ಎನ್ಎನ್ ಭಾರತಿ, ಟಿಕೆ ವನಜಾಕ್ಷಿ, ಕೆಎ ತಾರಾ, ಬಿಎ ಅಜಿತ್ ಕುಮಾರ್, ಎಸ್ಟಿಎಂಸಿ ಅಧ್ಯಕ್ಷರಾದ ಬಿಜಿ ರಮ್ಯಾ, ಸದಸ್ಯರಾದ ರೀಟಾ, ಸಲ್ಮಾ, ಗೀತಾಂಜಲಿ, ಶೋಭಾ, ಸಂಧ್ಯಾ, ವಿವಿಧ ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಇದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗಕೋಟಿ, ಕುಶಾಲನಗರ. ಶಿವಮೊಗ್ಗ ಜಿಲ್ಲೆ ಸಾಗರ ಬಿಜೆಪಿ ಮಂಡಲದ ವತಿಯಿಂದ ವಿವಿಧ ಅಪರಾಧ ಕೃತ್ಯಗಳನ್ನು ನಿಯಂತ್ರಿಸಲು ವಿಫಲರಾಗಿರುವ ಆಡಳಿತ ಕ್ರಮದ ವಿರುದ್ಧ ಪ್ರತಿಭಟನೆ ಮಾಡಿದರು. ಸುಸಂಸ್ಕೃತರ ಕ್ಷೇತ್ರ ಸಾಗರ ವಿಧಾನಸಭಾ ವ್ಯಾಪ್ತಿಯಲ್ಲಿ ಗಾಂಜಾ ಮಾರಾಟ ಪ್ರಕರಣ ಜಾಸ್ತಿಯಾಗಿದೆ. ಯುವ ಸಮೂಹವನ್ನ ದುಶ್ಚಟಗಳ ಕೂಪಕ್ಕೆ ತಳ್ಳುತ್ತಿರುವ ಗಾಂಜಾ ವ್ಯಸನದಿಂದ ಕ್ಷೇತ್ರವನ್ನ ಮುಕ್ತಗೊಳಿಸುವಲ್ಲಿ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಎಂದು ಮಾಜಿ ಸಚಿವ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. ಸಾಗರ ಬಿಜೆಪಿ ಮಂಡಲದ ವತಿಯಿಂದ ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ಖಂಡಿಸಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಗಾಂಜಾ ಸೇರಿ ವಿವಿಧ ಅಪರಾಧ ಕೃತ್ಯಗಳನ್ನು ನಿಯಂತ್ರಿಸಲು ವಿಫಲರಾಗಿರುವ ಆಡಳಿತದ ಕ್ರಮದ ವಿರುದ್ಧ ಹಮ್ಮಿಕೊಂಡಿದ್ದ ಪ್ರತಿಭಟನೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಗಾಂಜಾ ಎಲ್ಲಿಂದ ಬರುತ್ತಿದೆ, ಯಾರಿಗೆ ಸರಬರಾಜು ಮಾಡುತ್ತಿದ್ದಾರೆ ಎಂದು ಪೊಲೀಸರಿಗೆ ಗೊತ್ತಿದ್ದರೂ ಅವರು ಗಮನ ಹರಿಸುತ್ತಿಲ್ಲ. ಕೇವಲ ಕೆಡಿಪಿ ಸಭೆ ಹಾಗೂ ಜಿಲ್ಲಾ ಕ್ರೈಂ ಸಭೆಗಳಿಗೆ ವರದಿ ನೀಡುವ ನೆಪ ಮಾತ್ರಕ್ಕೆ ಸ್ಥಳೀಯ ಗಾಂಜಾ ಸೇವನೆಯ ವ್ಯಕ್ತಿಯ ವಿರುದ್ಧ ಪ್ರಕರಣ ದಾಖಲಿಸಿ ವರದಿ ಸಲ್ಲಿಸಿದರೆ ಗಾಂಜಾ ನಿಯಂತ್ರಣ ಸಾಧ್ಯವಿಲ್ಲ. ಗಾಂಜಾ ಪ್ರಕರಣದ ಮೂಲದ ಕುರಿತು ತನಿಖೆ ನಡೆಸಿ ಸರಣಿ ಕದೀಮರ ವಿರುದ್ಧ ಕ್ರಮ ವಹಿಸಿದಾಗ ಮಾತ್ರ ಗಾಂಜಾ ಮುಕ್ತ ವಾತಾವರಣ ನಿರ್ಮಾಣ ಸಾಧ್ಯ ಎಂದರು. ಇರುವಕ್ಕಿಯಲ್ಲಿ 3 ಬ್ರಾಹ್ಮಣ ಕುಟುಂಬಗಳ ವಿರುದ್ಧ ದಬ್ಬಾಳಿಕೆ ಮಾಡಿ ಅವರ ಜಮೀನು ಕಿತ್ತುಕೊಂಡು ಕೃಷಿ ವಿಶ್ವವಿದ್ಯಾಲಯದಿಂದ ಕಾಂಪೌಂಡ್ ಹಾಕಿರುವ ದೌರ್ಜನ್ಯದ ಕುರಿತು ಶಾಸಕ ಬೇಳೂರು ಮತ್ತು ಬಿಆರ್ ಜಯಂತ್ ಉತ್ತರಿಸಬೇಕು. ಈಡಿಗರ ಅಥವಾ ಮುಸ್ಲಿಮನವರ ಭೂಮಿಯನ್ನು ಬಿಡಿಸಲು ಇವರಿಗೆ ತಾಕತ್ತಿತ್ತ ಬಡ ಬ್ರಾಹ್ಮಣರ ಮೇಲೆ ನಿಮ್ಮ ದಬ್ಬಾಳಿಕೆನ ಎಂದು ಪ್ರಶ್ನಿಸಿದರು. ಬ್ರಾಹ್ಮಣ ವನಶ್ರೀ ಮಂಜಪ್ಪನವರ ವಿರುದ್ಧ ಪಿತೂರಿ ನಡೆಸಿ ಜೈಲಿಗೆ ಕಳುಹಿಸಿದ್ದೀರಿ. ಯಾಕೆ ಗೊತ್ತಾ? ಮಂಜಪ್ಪನವರ ಶಾಲೆ ಇರುವ ಜಾಗ ಶಾಸಕರ ಜೊತೆಗೆ ತಿರುಗಾಡಿದ ಒಬ್ಬ ಕ್ರಿಶ್ಚಿಯನ್ ವ್ಯಕ್ತಿಯ ತಕರಾರು ವ್ಯಾಜ್ಯದಲ್ಲಿರುವ ಕಾರಣ ಮಂಜಪ್ಪನ ಶಾಲೆ ಮುಚ್ಚಿಸಿ ಜಾಗ ಕಬಳಿಸುವ ಹುನ್ನಾರ ನಡೆದಿದೆ ಎಂದು ದೂರಿದರು. ತಾಲೂಕಿನಲ್ಲಿ ಪ್ರತಿಭಟನೆ ಹಕ್ಕು ಕಿತ್ತುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಶಾಸಕರು ಹೇಳುತ್ತಿದ್ದಾರೆ ಎಂದು ಅಧಿಕಾರಿಗಳು ಪ್ರತಿಭಟನೆ ಮಾಡಲು ಅವಕಾಶ ಕೊಡುತ್ತಿಲ್ಲ. ಅಧಿಕಾರಿಗಳೇ ಶಾಸಕರು ಹೇಳಿದ ಕೆಲಸ ಮಾಡಿ ನಿಯಮ ಉಲ್ಲಂಘಿಸಿ ಸಂಕಷ್ಟ ಸಿಲುಕಿದ್ದೀರಿ. ನ್ಯಾಯಸಮ್ಮತವಾಗಿರುವುದಕ್ಕೆ ಅವಕಾಶ ಕೊಡಿ, ಕಾನೂನು ಪ್ರಕಾರ ನಡೆದುಕೊಳ್ಳಿ ಎಂದು ಎಚ್ಚರಿಸಿದರು. ಹೊಸ ವರ್ಷಕ್ಕೆ ಕಾಂಗ್ರೆಸ್ನ ಶಾಸಕರ ಬೆಂಬಲಿಗರಿಗೆ ಮಾತ್ರ 4 ಕ್ವಾರ್ಟರ್ ಇರುವ ವಿಸ್ಕಿ ಬಾಟಲ್ ಉಡುಗೊರೆ ಕೊಟ್ಟಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದರು. ಗ್ರಾಮಾಂತರಗಳಲ್ಲಿ ಸುಮಾರು 300ಕ್ಕೂ ಹೆಚ್ಚು ಅಕ್ರಮ ಸಾರಾಯಿ ಮಾರುಕಟ್ಟೆಗಳು ಶಾಸಕರ ಬೆಂಬಲದಿಂದ ನಡೆಯುತ್ತಿದೆ ಎಂದು ದೂರಿದರು. ಟಿಡಿ ಮೇಘರಾಜ್ ಮಾತನಾಡಿ, ಈಗಿನ ಶಾಸಕ ಬೇಳೂರು ಆಡಳಿತದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ. ಹಾಲಪ್ಪನವರು ಶಾಸಕರಾಗಿದ್ದಾಗ ಕೊರೋನಾ ಸಂದರ್ಭದಲ್ಲಿಯೂ 888 ರಸ್ತೆಗಳ ಅಭಿವೃದ್ಧಿ ಮಾಡಿರುವ ಅಭಿವೃದ್ಧಿ ಪರ ಶಾಸಕ ಹಾಲಪ್ಪನವರಿಗೆ ಇಂದಿನ ಶಾಸಕರು ಸಾಟಿ ಇಲ್ಲ ಎಂದರು. ಸಭೆಯ ಪೂರ್ವದಲ್ಲಿ ಸಾಗರದ ಮಾರ್ಕೆಟ್ ರಸ್ತೆಯಲ್ಲಿನ ಅಂಬೇಡ್ಕರ್ ವೃತ್ತದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಸಾಗರ ನಗರ ಪೊಲೀಸ್ ಸ್ಟೇಷನ್ ವೃತ್ತದಲ್ಲಿ ಪ್ರತಿಭಟನಾ ಸಭೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಗಣೇಶ್ ಪ್ರಸಾದ್, ಮೇಘರಾಜ್, ರತ್ನಾಕರ ಹೊನಗೋಡು, ಮಲ್ಲಿಕಾರ್ಜುನ ಹಕ್ರೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಜಗದೀಶ್, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಮಧುರಾ ಶಿವನನ್, ಪ್ರಮುಖರಾದ ಪ್ರಸನ್ನ, ಕೊಟ್ರಪ್ಪ, ನೇದ್ರಳ್ಳಿ, ಮಲ್ಲಿಕಾ, ಲಿಂಗರಾಜ್, ಭೈರಪ್ಪ, ಪ್ರೇಮಸಿಂಗ್, ಅರುಣ ಕುಗ್ವೆ,
ಸುವರ್ಣ ಟೀಕಪ್ಪ, ಪ್ರಶಾಂತ, ನಾಗರಾಜ್ ಬೊಬ್ಬಿಗೆ, ಹರೀಶ್ ಮೂಡಳ್ಳಿ, ಬಿಸಿ ಲಕ್ಷ್ಮೀನಾರಾಯಣ, ಸತೀಶ್ ಬಾಬು, ಪರಶುರಾಮ್ ಮೊದಲಾದವರು ಹಾಜರಿದ್ದರು. ನಡೆಸಿಕೊಳ್ಳುತ್ತಿರುವ ಕಾಂಗ್ರೆಸ್ ಆಡಳಿತಕ್ಕೆ, ಮಾದಕ ವಸ್ತುಗಳ ಫ್ಯಾಕ್ಟರಿ ತೆರೆದಿರುವ ಕಾಂಗ್ರೆಸ್ ಆಡಳಿತಕ್ಕೆ, ಮಾದಕ ವಸ್ತುಗಳ ಫ್ಯಾಕ್ಟರಿ ತೆರೆದಿರುವ ಕಾಂಗ್ರೆಸ್ ಆಡಳಿತಕ್ಕೆ ಅನ್ಯಾಯ. ಕೈ ಎತ್ತಿ ಹೇಳಿ ನೋಡೋಣ ನಿಮ್ಮ ಆಕ್ರೋಶವನ್ನ. ತುದಿಗೆ ಕೈ ಬರ್ತಾ ಇಲ್ಲ, ಕೈ ಎತ್ತಿಲ್ಲ. ಮಾಡ್ತೇನೆ, ಎದುರಿಗೆ ನಿಂತು ಹೇಳ್ತೇನೆ, ಭಟ್ರು ನೆಂಟರು ಇಬ್ರು ಹೊಂದ್ಕೊಂಡು ಹೋಗಿ ಅಂತ ಹೇಳಿದ್ದ ನಾನು. ಇವರೇ ಶಾಸಕರು ಹೇಳಿದ್ರು ಅವತ್ತು. ಸಿಗಂದೂರು ದೇವಸ್ಥಾನದ ಕೈ ಆಡಿಸಿದ್ರು, ಮಾರಿಕಾಂಬಾ ದೇವಸ್ಥಾನದ ಕೈ ಆಡಿಸಿದ್ರು. ಮಾರಿಕಾಂಬಾ ಸಮಿತಿ ನಾನು ಉಪಾಧ್ಯಕ್ಷ, ಆಗ ಗೌರವಾಧ್ಯಕ್ಷ ಅಂತ, ಗೌರವ ಉಪಾಧ್ಯಕ್ಷರಕ್ಕೆ ನಾನು ಎಂದೂ ಮೀಟಿಂಗ್ ಹೋಗಿಲ್ಲ. ಹೇಳಿ ನಾಗೇಂದ್ರ ಕೇಳಿ, ನಮ್ಮ ಭಟ್ರಿಗೆ ಕೇಳಿ, ಒಂದ್ ದಿನ ಹೋಗಿಲ್ಲ, ಕೈ ಆಡಿಸಿಲ್ಲ. ಬಹಿರಂಗವಾಗಿ ಒಂದಾರಿ ಬಂದಿದ್ದ ಹೇಳಿ. ಸಂತೋಷ್ ಹೇಳಿದ್ದಾರೆ, ಶ್ರೀನಿವಾಸ್ ಇದ್ದೀರಿ, ಸಮಿತಿ ಮೆಂಬರು. ಅಂಗಡಿಯಲ್ಲಿ ಮಾಡ್ತಾರೆ, ಏನ್ ಮಾಡ್ಬೇಕು ನೀವು? ಸಿರಾಕು ಹಿಡ್ಕೊಂಡ್ಬರ್ತಾರೆ. ನಮ್ಮ ಪೊಲೀಸರು ಬುದ್ಧಿವಂತರಿದ್ದಾರೆ, ಕಾನ್ಸ್ಟೇಬಲ್ಸ್ ಹಿಡ್ಕೊಂಡ್ಬರ್ತಾರೆ. ಹಿಡ್ಕೊಂಡ್ ಬಂದ್ಮೇಲೆ ಅವ್ನು ಹಿಡ್ಕೋಬೇಕು. ನೀ ಯಾರಿಂದ ತಂದೆಪ್ಪ? ಇಂತಂದ್ರೆ ಅವ್ನು ಬೆನ್ನ ನೋಡ್ಬೇಕು. ಅವನು ತಗೊಂಡ್ಬಂದು ಸಪ್ಲೈ ಕೊಟ್ಟ. ಸಪ್ಲೈ ಎಲ್ಲಿಂದ ಬಂತಪ್ಪ? ಸಿರ್ಸಿಯಿಂದ ಬಂತು. ಸಿರ್ಸಿಗೆ ಹೋಗ್ಬೇಕು ಇವರು. ಸಿರ್ಸಿಯಿಂದ ಬಾಂಬೆಯಿಂದ ಬಂತು ಅಥವಾ ಬೆಂಗಳೂರಿಂದ ಬಂತು. ಅಲ್ಲಿ ಹೋಗಿ ಹಿಡ್ಕೊಂಡು ಬಂದು ಅಲ್ಲಿ ಫ್ಯಾಕ್ಟ್ರಿಗೆ ಹೋಗಿ, ಇಲ್ಲ ಹೊರದೇಶದಿಂದ ಬಂತು, ಇನ್ಫಾರ್ಮೇಶನ್ ಕೊಡ್ಬೇಕು ಸೆಂಟ್ರಲ್ ಗೌರ್ಮೆಂಟಿಗೆ, ಸಂಬಂಧಪಟ್ಟವರಿಗೆ, IPS ಅಧಿಕಾರಿಗಳೇ. ಆಗ ಈ ಊರಿನಲ್ಲಿ ಕಂಟ್ರೋಲ್ ಬರ್ತದೆ. ಅವ್ರು ಹಿಡ್ಕೊಂಡ್ ಬರೋದು, ಒಂದು ಕೇಸ್ ಹಾಕೋದು, ಎಷ್ಟೋ ಗಿಂಚ್ಕೊಳೋದು. DYSP ಗಿಂತಾರೆ ಅಂತ ನಾನು ಹೇಳ್ತಾ ಇಲ್ಲ, ಅನಿವಾರ್ಯಪ್ಪ, ದುಡ್ಡು ಕೊಟ್ಟು ಬಂದ್ಯಾರ ಇಲ್ಲಿ, ಅವ್ರು ಗಿಂಚ್ಕೋತಾರೆ. ಆಗ ಕಂಟ್ರೋಲ್ ಆಗಲ್ಲ. ಮೊನ್ನೆ ಚೀಫ್ ಮಿನಿಸ್ಟರ್ ಹೇಳಿದ್ರು, ನಾಚಿಕೆ ಆಗ್ಬೇಕಾಗಿದೆ ಈ ರಾಜ್ಯದ ಕೆಲವು ಪೊಲೀಸರಿಗೆ. ಮಹಾರಾಷ್ಟ್ರದವ್ರು ಬಂದು ಹಿಡಿತಾರೆ, ನಿಮಗೇನಾಗಿದೆ ಅಂತ. ನಮಗೇನು ಆಗಿಲ್ಲ, ಇಲ್ಲೇ ತಗೊಂಡು ಇಲ್ಲೇ ವ್ಯವಹಾರ ಮಾಡ್ಕೊಂಡು ಇಲ್ಲೇ ಬಿಟ್ಬಿಡ್ತೀವಿ, ಪೆಟ್ಟಿ ಕೇಸ್ ಹಾಕಿ ಬಿಟ್ಬಿಡ್ತೀವಿ. ಹಂಗಾಗಿ ಆಗಿಲ್ಲ. ಅವ ಮಹಾರಾಷ್ಟ್ರದ ಬಿಡ್ಲಿಲ್ಲ. ಅವ ಎಲ್ಲಿ ಅಲ್ಲಾರೋ ಸಣ್ಣ ಗೂಡಂಗಡಿಯಲ್ಲಿ ಸಿಕ್ಕಿದೆ ಪೊಲೀಸರೇ, DYSP ಅವರೇ, ಇನ್ಸ್ಪೆಕ್ಟ್ರೇ, ಅವನು ಹಿಡ್ಕೊಂಡ್ರು ಗೂಡಂಗಡಿ. ಅವನ ದೊಡ್ಡಂಗಡಿಗೆ ಹೋದ್ರು, ದೊಡ್ಡ ಅಂಗಡಿಯಿಂದ ಸಪ್ಲೈಗೆ ಹೋದ್ರು, ಸಪ್ಲೈಯಿಂದ ಹೋಲ್ಸೇಲಿಗೆ ಹೋದ್ರು, ಹೋಲ್ಸೇಲ್ ಇಂದ ಮ್ಯಾನುಫ್ಯಾಕ್ಚರರ್ ಹತ್ರ ಹೋದ್ರು. ಆವಾಗ ಅವ್ರು ಇಲ್ಲಿ ಬಿಡ್ತಾರೆ. ಹಿಡ್ಕೊಂಡು ನೀವು ಮ್ಯಾನುಫ್ಯಾಕ್ಚರರ್ ಎಲ್ಲಿ ಉತ್ಪತ್ತಿ ಮಾಡ್ತಾನೆ ಅವ್ನು ಹಿಡ್ಕೊಂಡ್ರು ಬಡಿದ್ರೆ, ಹಿಡ್ಕೊಂಡು ಬಂದ್ರೆ ಅವ ಈ ಊರಿಗೆ ಸಪ್ಲೈ ಕೊಡಲ್ಲ. ಇಲ್ಲ ನೀವು ಸರಿ ಇಲ್ಲ ಜನ, ನೀವು ಮಾಡಿ ಊರೆಲ್ಲ ನಮ್ಮ ಹೆಸರು ಹಾಳು ಮಾಡ್ಬಿಡ್ತೀರಿ, ಮರೆ ನಮ್ಮ ವ್ಯವಹಾರ ಹಾಳು ಮಾಡ್ತೀರಿ ಅಂತೇಳಿ ಆ ಫ್ಯಾಕ್ಟ್ರಿಯನ್ನು ಶಿವಮೊಗ್ಗ ಜಿಲ್ಲೆಗೆ ಮಾಲೇ ಕೊಡಲ್ಲ. ಆವಾಗ ಮಾತ್ರ ಕಂಟ್ರೋಲ್. ಈ ರಾಜ್ಯ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅನ್ನೋದಕ್ಕೆ ಅನೇಕ ಹಂತದಲ್ಲಿ ಚರ್ಚೆಗಳು ನಡೆದಿದೆ. ಆದರೆ ಇವತ್ತಿನ ಹೋರಾಟದ ಮೂಲಕ ಗೊತ್ತಾಗ್ತಾ ಇದೆ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸತ್ತೋಗಿದೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಯಾವ ವಿಚಾರಕ್ಕೆ ನಾವು ಹೋರಾಟ ಮಾಡ್ತಾ ಇರೋದು ಇವತ್ತು ಹೋರಾಟ ಸಾಗರದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ, ಯಾರು ಇಂದಿನ ಮಕ್ಕಳು ಮುಂದಿನ ದೇಶದ ಪ್ರಜೆಗಳು ಅಂತೇಳಿ ನಾವೇನು ಹೇಳ್ತಾ ಇದ್ದೇವೆ, ಆ ಎಲ್ಲ ಯುವಕರ ಶಕ್ತಿಯನ್ನ ನಿರ್ವೀರ್ಯಗೊಳಿಸ್ತಾ ಇರುವಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ಸಿನ ರಾಜ್ಯದ ಸರ್ಕಾರ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ನಾನು ಅನೇಕ ಬಾರಿ ಹೇಳಿದ್ದೇನೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾವತ್ತು ರಸ್ತೆಗಳಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಯಾವ್ಯಾವತ್ತು ರಾಜ್ಯದಲ್ಲಿ ಇರುತ್ತೋ ಅವತ್ತೆಲ್ಲವೂ ಎಲ್ಲ ಸಂದರ್ಭದೊಳಗಡೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ರಸ್ತೆಯಲ್ಲಿ ಜನಪರವಾದಂತ ಹೋರಾಟವನ್ನು ಮಾಡ್ತಾರೆ ಅನ್ನೋ ಮಾತನ್ನ ಈಗಲೂ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ನಾನು ಕೇಳಿದೆ, ಅವಾಗಲೇ ಹೇಳಿದೆ, ಆಲಂಪುರ ಮಾತಾಡ್ಬೇಕಾದ್ರೆ, ಮೇಘರಾಜ್ ಅವರು ಮಾತಾಡ್ಬೇಕಾದ್ರೆ, ನಾವು ಹೋರಾಟಗಳನ್ನ ಅಲ್ಲಿ ಫಿಕ್ಸ್ ಮಾಡಿದ್ವಿ, ಅಲ್ಲಿ ಬೇಡ ಅಂದ್ರು, ಇನ್ನೊಂದ್ ಕಡೆ ಹೇಳಿದ್ವಿ, ಅಲ್ಲಿ ಬೇಡ ಅಂದ್ರು. ಈಗ ನೋಡಿದ್ರೆ ಇಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ ಶಾಸಕರು ಹೇಳ್ಬಿಟ್ರು ಅಂತ ಹೇಳಿ. ಯಾಕೆ ಅಂತ ಸತ್ಯ ಗೊತ್ತಿಲ್ಲ ನಿಮಗೆ. ಅಲ್ಲಿ ಹೋರಾಟ ಮಾಡಿದ್ರೆ ಯಾರಿಗೆ ತೊಂದರೆ ಅಂತ ಹೇಳಿದ್ರೆ, ಯಾರು ಗಾಂಜಾ ವ್ಯಾಪಾರಿಗಳು ಆ ಜಾಗದಲ್ಲಿದ್ದಾರೆ
ಅವರಿಗೆ ತೊಂದರೆ ಆಗುತ್ತೆ, ಇಲ್ಲಿ ಬೇಡ ಸಭೆ ಮಾಡುವಂಥದ್ದು ಬೇರೆ ಕಡೆ ಹೋಗಿ ಮಾಡಿ ಅಂತ ಹೇಳ್ತಾರೆ. ಅಲ್ಲಿ ಬೇಡ ಇನ್ನೊಂದ್ ಕಡೆ ಮಾಡ್ತೀವಿ ಅಂತ ಹೇಳಿದ್ರೆ ಶಾಸಕರ ಚೇಲಾಗಳು ಅಲ್ಲಿ ಗಾಂಜಾ ವ್ಯಾಪಾರ ಮಾಡ್ತಾರೆ, ಅದಕ್ಕೋಸ್ಕರ ಅಲ್ಲಿ ಅವ್ರಿಗೆ ತೊಂದರೆ ಆಗತ್ತೆ, ಅದಕ್ಕೋಸ್ಕರ ಅಲ್ಲೂ ಮಾಡಬೇಡಿ. ಹಾಗಾದ್ರೆ ಎಲ್ಲಿ ಮಾಡಿ? ಸಚ್ಚಾಲಿತರಿರುವಂತ ಒಂದು ಜಾಗ ಇದೆ, ಇಲ್ಲಿ ಪಕ್ಕದಲ್ಲಿ ಮಠಗಳಿದೆ, ಇಲ್ಲಿ ಮಾಡಿ. ಇಲ್ಲಿ ಯಾರು ಕೂಡ ಗಾಂಜಾ ಸೇವೆಯನ್ನು ಮಾಡೋದಿಲ್ಲ, ಇಲ್ಲಿರೋರು ಯಾರು ಕೂಡ ಏನು ಮಾಡೋದಿಲ್ಲ. ಹಾಗಾಗಿ ಈ ಸರ್ಕಲ್ ಅಲ್ಲಿ ಮಾಡಿ ಅಂತ ಹೇಳಿರುವಂತ ಶಾಸಕರ ಬುದ್ಧಿಗೆ ನಾನೇನ್ ಹೇಳ್ಬೇಕು ಹೇಳಿ? ಪೊಲೀಸ್ ಇಲಾಖೆನ ಅರ್ಥ ಮಾಡ್ಕೋಬೇಕು. ಅದೇ ಪೊಲೀಸರ ಬಗ್ಗೆ ಬಹಳ ಪ್ರೀತಿಯಿಂದ ಬಹಳ ಇದೆ. ಯಾಕೆಂದ್ರೆ 24 ಗಂಟೆ ಕೆಲಸ ಮಾಡುವಂತ ಒಂದು ಸಂಸ್ಥೆ ಆದಲ್ಲಿ ಇದ್ರೆ ಅದು ಪೊಲೀಸ್ ಇಲಾಖೆ. ಆದ್ರೆ ನೀವು ಯಾರ ಮಾತು ಕೇಳಬೇಕು, ಯಾವತ್ತು ಕೇಳಬೇಕು, ಹೇಗೆ ಕೇಳಬೇಕು ಅಂತ ವಿವೇಚನೆಗೆ ನೀವು ಒಳಪಡದೆ ಹೋದ್ರೆ ಈ ಇಲಾಖೆ ಇದ್ದು ಸತ್ತಂತೆ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ. ಹೇಳಿದ್ರು ಸರ್ಕಾರಿ ಇನ್ಸ್ಪೆಕ್ಟರ್ ಇದ್ದಾರೆ ಇಲ್ಲಿ ನಮ್ಮ ಸಾಗರದಲ್ಲಿ ಅಂತ ಹೇಳಿ. ಅವರಿಗೆ ಬೇಕಾಗಿರುವಂತ 4 ಜನ ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಗುಮ್ಮನಕೊಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1 ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಕ್ಕಳ ಕಲಿಕಾ ಹಬ್ಬ ಆಯೋಜಿಸಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನಾ ಭವನದಲ್ಲಿ ಸಾರ್ವಜನಿಕರೊಂದಿಗೆ ಕುಂದುಕೊರತೆ ಸಭೆ ನಡೆಸಲಾಯಿತು. ಕುಶಾಲನಗರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಕರ್ನಾಟಕ ದರ್ಶನ ಪ್ರವಾಸಕ್ಕೆ ಚಾಲನೆ ನೀಡಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಮಂಜು, ಮಂಡ್ಯ.